ಬಿದ್ದು ಬಿಡ್ತು, ಒಡಿತು. ಅವರು ಶಿಸ್ತು ಬೈಯಾಕತ್ತಿ, ಒಡೆದಲ್ಲ ಗ್ಲಾಸು, ಬುದ್ಧಿಯಲ್ಲಿ ಇಟ್ಟಿದ್ದಿ, ನೋಡ್ಕೊಂಬರ್ಬೇಕಿಲ್ಲ. ಅವ ಅಂತಾನ, ನಾ ಒಡೆದಿಲ್ಲ ಅದನ್ನು ಗ್ಲಾಸ್. ಅಲ್ಲೋ ಸುಳ್ಳು ಮಾತಾಡ್ತೀಯ, ನಿನ್ನ ಕೈಯ ಹತ್ತಿ ಬಿತ್ತಿಲ್ಲ, ನೀನೇ ಒಡೆದ್ದಿ ಅದನ್ನು. ಅವ ಏನು ಮಾಡ್ತಾನ, ಅಡಿಗೆ ಮನೆಗೆ ಹೋಗ್ತಾನ, ಒಂದು ಸ್ಟೀಲಿನ ಗ್ಲಾಸ್ ತೊಗೊಂಬಂದು ಇಡ್ತಾನೆ, ಅದಕ್ಕೆ ಹಿಂಗೆ ಮಾಡಿ ಹೊಡಿತಾನೆ, ಬೀಳ್ತದೆ ನೋಡಿ, ಹೊಡಿತಾನ. ಅದಕ್ಕೂ ನನ್ನ ಕೈಯ ಬಡ್ದದ, ಇದಕ್ಕೂ ನನ್ನ ಕೈಯ ಬಡ್ದದ. ನಾ ಹೊಡೆದಿಲ್ಲ, ಅದು ತಾನೇ ಹೊಡೆದದ. ಅದ್ರಾಗ ಶಕ್ತಿ ಇಲ್ಲ ಅಂದ್ರೆ ನನ್ನ ಯಾಕೆ ಬೈತಿದ್ದೀನಿ? ನಾವೆಂಥ ಮಕ್ಕಳನ್ನ ಬೆಳೆಸಾಕತ್ತೀವಿ? ಗ್ಲಾಸಿನ ಮಕ್ಕಳು ಬೆಳೆಸಾಕತ್ತೀವೋ ಏನು ಸ್ಟೀಲಿನ ಮಕ್ಕಳು ಬೆಳೆಸ? ಯಾರ ಒಂದೇನು ತಕ್ಕಿ ಕೊಟ್ಗಳು ಹೊಡಿಯೋಂಥವ್ರು ಆಗ್ಬೇಕಂದ್ರೆ ನಮ್ಮ ಮಕ್ಕಳು ಆಗಬಾರ್ದು. ಅಂದಾಗ ಅವ ರಾಡ್ಯಾಗ ಬಿದ್ದಾಗ ಹೋಗಿ ಬಾಜು ನಿಲ್ಬೇಕು. ಅಳಾಕತ್ತಿದ್ರೆ ಅದಕ್ಕೆ ಅಳಾಕತ್ತಿ? ಒಂದು 2 ಸಲ ಹೊಳ್ಯಾಡಿ ನೋಡಿ ಎಷ್ಟು ಮಜಾ ಬರ್ತದೆ. ಅಳುದ ಬಿಟ್ಟು ಬಿಡ್ತದದು, ಆಡ್ತದ. ಎತ್ತಂತ ಹಿಂಗೆ ಕೈ ಮಾಡ್ತದ. ಒಂದು ಕೆಲಸ ಮಾಡಿ, ಕೈ 2 ಕೆಳಗೆ ಬಿಡು, ಇತ್ತ ಹೊಳ್ಳು ಕೈ ಊರು ಸಾವಕಾಶ ಹೇಳಿ ಹೇಳಕ್ಕೆ ಬರ್ತದೆ. ಯು ಗಿವ್ ದೆಮ್ ಟಾಸ್ಕ್ಸ್. ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಈಸ್ ದ ಬೆಸ್ಟ್ ವೇ ಆಫ್ ಟೀಚಿಂಗ್ ಫಾರ್ ಯುವರ್ ಚಿಲ್ಡ್ರನ್. ಪುಸ್ತಕ ಹಿಡ್ಕೊಂಡು ABCD ಅವಕ್ಕೆ ABCD ಕಲಿಯಬೇಕ್ರಿ. ಅವ್ರ ಜೀವನೋಪಾಯಕ್ಕೆ ಅವ್ರು ಕಲಿಯತ್ತವು. ನಾವು ಬೇಕಂದ್ರೂ ಕಲಿತಾವು, ಬ್ಯಾಡ್ ಅಂದ್ರೂ ಕಲಿತಾವು. ನಿನ್ನೆ ಒಬ್ಬ ಡಾಕ್ಟರ್ತಿ ಬಂದಿದ್ರು ನನ್ನ ಹತ್ರ, MD ಮೊನ್ನೆ ಮುಗಿಸಾಡ್ರಿ, ನಿನ್ನೆ ಹಾಕಿ ನಾನು ಬಂದಿದ್ದೆ. ಸಮಸ್ಯೆ ಏನು? ಸಮಸ್ಯೆ ಏನು ಅಂದ್ರೆ, ನಾನು ಯಾಕೋ ಅಧೀರಳಾಗೀನಿ, ನನಗೆ ಧೈರ್ಯ ಸಾಲ್ವಂತ್ರಿ ಡಾಕ್ಟರ್. ಆಕಿ ಮಾರ್ಕ್ಸ್ ನೋಡ್ತೀನಿ, ಎಕ್ಸಲೆಂಟ್ ಸ್ಟೂಡೆಂಟ್. ಆಕಿ 10ನೇ ತನಕ ಕನ್ನಡದಾಗ ಕಲ್ತಾಳ್ರಿ, 11ನೇ ತನಕ ಅವ್ರನ್ನ ಮಂಗಳೂರಾಗ ಎಕ್ಸ್ಪರ್ಟ್ ಐತೆ ಅಲ್ಲಿ ಹಾಕಿ. ಫಾರ್ ಹರ್ ಇಟ್ ವಾಸ್ ಅ ಕಲ್ಚರಲ್ ಶಾಕ್. ಆದರೂ ಅಷ್ಟು ದೃಢ ನಿಷ್ಠೆಯಿಂದ ಆಕೆ ಕುಂತು ಇಂಗ್ಲೀಷನ್ನು ಕಲ್ತು MBBS ಆಗಿ MD ಪಿಡಿಯಾಟ್ರಿಕ್ಸ್ ಆಗ. ಆದರೂ ಆಕೆಗೆ ಅಧೀರತೆ ಯಾಕೆ ಕಾಡಕತ್ತದ? ಶಿ ಈಸ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್, ಶಿ ಈಸ್ ಫ್ಲೂಯೆಂಟ್ ಇನ್ ಕನ್ನಡ, ಶಿ ಈಸ್ ಫ್ಲೂಯೆಂಟ್ ಇನ್ ಮರಾಠಿ. ಸಣ್ಣ ವಯಸ್ಸಿನಾಗ ಆಕೆಗೆ ಆದ ಅನುಭವಗಳು ಏನಿರ್ತಾವಲ್ರಿ, ಅವು ಅಚ್ಚಳಿಯದೆ ಉಳಿದ್ಬಿಟ್ಟಿರ್ತಾವೆ. ಸೊ ಯು ಹ್ಯಾವ್ ಟು ಬಿಲ್ಡ್ ಯುವರ್ ರಿಲೇಷನ್ ವಿತ್ ದ ಚೈಲ್ಡ್ ಇನ್ ಸಚ್ ಅ ಮ್ಯಾನರ್ that all these 4 pillars are going to be strong. ಆಗ ನಿಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಆಗ್ತದೆ. ಹೌದಾ? ಈಗ ನಾವೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ನೀವೆಲ್ಲ ಉತ್ತರ ಹೇಳಬೇಕು. ಜೋರಾಗಿ ಎಷ್ಟು ದನಿ ಏರ್ತದೆ ಅಂದರೆ ಕೇಳುವಂಗೆ ಹೇಳ್ರಿ. ಒಂದು ವರ ನಿನಗೆ ನಿನ್ನ ಮಕ್ಕಳ ಸಲುವಾಗಿ ಕೊಡ್ತೇನೆ ಅಂತೇಳಿ ದೇವರು ನಿಮ್ಮ ಹತ್ರ ಬಂದು ಹೇಳಿ. ಏನಂದ ದೇವರು? ಒಂದು ವರ, ನಿಮ್ಮ ಸಲುವಾಗಲ್ಲ, ನಿಮ್ಮ ಮಕ್ಕಳ ಸಲುವಾಗಿ ಒಂದು ವರ ಕೊಡ್ತೀನಿ. ಏನು ಕೇಳ್ತೀರಿ ನನಗೆ ಹೇಳಿ. ನನ್ನ ಮಗುವಿಗೋಸ್ಕರ ನಾನು ಭಗವಂತನಲ್ಲಿ ಕೇಳುವಂತಹ ಒಂದೇ ಒಂದು ವರ, ಒಂದ ಪದ. ಯಶಸ್ವಿ. ಯಶಸ್ವಿ, ಯಶಸ್ಸು, ಸಕ್ಸಸ್. ಯಾಕಂದ್ರೆ ನೀವು 2 ಚಾಯ್ಸ್ ಮಾಡಿದ್ರೆ ಭಗವಂತ ಮಾಡಿ ಮನುಷ್ಯನಾಗೋದು, ಸಂಸ್ಕಾರ ಆಯ್ತು, ಮನುಷ್ಯನಾಗಿ. ಈಗ ಮೂಲ ಉತ್ತರ ಬಂತು, ರೆಸಿಲಿಯನ್ಸ್. ನನಗೆ ನನ್ನ ಮಗಳಿಗೆ ಏನೂ ಬೇಕಾಗಿಲ್ಲ ರೆಸಿಲಿಯನ್ಸ್. ಯಾಕಂದ್ರೆ ಯಾವ ಭಗವಂತನು ಯಾವ ಮಕ್ಕಳಿಗೂ ಭಗವಂತ ಸಮಸ್ಯೆ ರಹಿತ ಜೀವನ ಕೊಡ್ತೀನಿ, ಸದಾ ಜೀವನದಾಗ ಸುಖ ಇರ್ತದ, ಸದಾ ಕಷ್ಟರಹಿತವಾಗಿರ್ತದ ಅಂತ ಯಾರಿಗೂ ಹೇಳಿ ಕೊಟ್ಟಿಲ್ಲ, ಕಳಿಸಿಲ್ಲ. ಹೌದಾ? ಹಾಂ. ರೆಸಿಲಿಯನ್ಸ್ ಈಸ್ ದಿ ಎಬಿಲಿಟಿ ಇನ್ ಅ ಚೈಲ್ಡ್ ಟು ಓವರ್ಕಮ್ ಡಿಫಿಕಲ್ಟ್ ಸಿಚುವೇಶನ್ ಸಕ್ಸಸ್ಫುಲಿ. ಹೌದಾ? ಇದು ಒಂದು ಕೊಟ್ಟುಬಿಟ್ರೆ ಉಳಿದವನು ಎಲ್ಲರ ಹೋಗಿರಿ ನೀವು ಜಗತ್ತಿನಾಗ, ಅದು ಗೆದ್ದು ಬರುವಂತಹ ಅಂತಃಶಕ್ತಿ ಪಡೀತದೆ. ಆ ಅಂತಃಶಕ್ತಿ ಮಕ್ಕಳಲ್ಲಿ ಬೆಳೆಸಬೇಕು ಬೇಡ. ಐ ಆಮ್ ನಾಟ್ ಟಚಿಂಗ್ ಅಬೌಟ್ ಇಂಟೆಲೆಕ್ಚುಯಲ್ ಸ್ಕೂಲಿಂಗ್ ಎಟ್ ಆಲ್. ಅವ್ರು PhD ಮಾಡೋದ್ರಾಗ, ಬಡಿಗಾರ ಆಗೋದ್ರಾಗ, ಕೊನೆಗೆ
ದೇವರ ಸೃಷ್ಟಿಯೊಳಗೆ ಇಲ್ಲಿದ್ದನ್ನು ಬಿಟ್ಟು ನಾವೇನು ಹೆಚ್ಚಿಂದು ತೊಗೊಂಡು ಬದುಕಾಗೋದಿಲ್ಲ. ರೂಪಾಯಿ ಭಾಳದ ಒಬ್ಬನಂತ ರೂಪಾಯಿ ತಿನ್ನೋಕ್ಕಾಗ್ತದೆ ಅಂತ. ಮತ್ತು ನಿಸರ್ಗದೊಳಗೆ ಬೆಳೆದಂಥ ಜೋಳ, ಬ್ಯಾಳೆ, ಕಾಳು ಅದನ್ನು ತಿನ್ಬೇಕಲ್ಲ, ನೀರನ್ನು ಕುಡಿಬೇಕು, ಗಾಳಿನ ಸೇವಿಸಬೇಕು. ಹೀಗಾಗಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಟ್ರೈನಿಂಗ್ ದ ಚೈಲ್ಡ್ ಟು ಬಿಕಮ್ ಸಂಬಡಿ. ನೋ, ಐ ಆಮ್ ಟಾಕಿಂಗ್ ಎಟ್ ಅ ಫಂಡಮೆಂಟಲ್ ಲೆವೆಲ್. ನಿಮ್ಮ ಫೋಕಸ್, ಪೇರೆಂಟ್ಸ್ ಫೋಕಸ್ ಶುಡ್ ಬಿ ಓನ್ಲಿ ಆನ್ ಪರ್ಸನಾಲಿಟಿ ಬಿಲ್ಡಿಂಗ್. ವ್ಯಕ್ತಿತ್ವ ವಿಕಸನದ ಕಡೆಗೆ ಮಾತ್ರ ನಿಮ್ಮ ಲಕ್ಷ್ಯ ಇರಲಿ. ಯಾಕಂತ ಹೇಳ್ಬಿಡ್ತೀನಿ, ಮೊದಲಿನ ತಂದೆ ತಾಯಿ ಅಂದರೆ ಭಾಳ ಕಲಿದೆ ಇದ್ರು ಮಕ್ಕಳು ನಾವೆಲ್ಲ ಎಷ್ಟು ದೊಡ್ಡ ದೊಡ್ಡ ಪದವಿ ಪಡೆದೆವು, ಹೌದು. ಈಗಿನ 40-50-60 ವರ್ಷದ ಜನರನ್ನು ನೋಡ್ರಿ, ಕಲಿಲಾರದ ತಾಯಿ ನಮ್ಮನ್ನು ಬೆಳೆಸಿ ಅಷ್ಟೆಲ್ಲ ಓದ್ಸಾಕ ಮಾಡಿ ನಾವು ಇಷ್ಟು ಯಶಸ್ವಿ ಆಗುವಂಗೆ ಮಾಡಿದ್ವಿ. ಈಗ ಕಲಿತು ತಂದೆ ತಾಯಿಗಳು ಯಾಕೆ ಒದ್ದಾಡಕತ್ತಾರೆ? ಆಡಾಡ್ಕೊತ ಬೆಳೆದ್ವಿ, ಓದಿದ್ವಿ, ಚಲೋ ಪದವಿ ಪಡೆದ್ವಿ, ಜವಾಬ್ದಾರಿಯುತ ನಾಗರಿಕರಾದ್ವಿ. ಆದರೆ ಇಷ್ಟೆಲ್ಲ ಕಲಿತಂಥ ಪೇರೆಂಟ್ಸ್ಗೆ ದಿನ ಜಗಳ ತಂದೆಗೆ ತಾಯಿಗೆ. ಹಂಗೆ ಬೆಳೆಸ್ಬೇಕು, ಹಿಂಗೆ ಬೆಳೆಸ್ಬೇಕು. ದೇ ಕಮ್ ಟು ಅಸ್ ವಿತ್ ಡಿಸ್ಪ್ಯೂಟ್ಸ್. ಸರ್, ಮೈ ಹಸ್ಬೆಂಡ್ ಇಸ್ ನಾಟ್ cooperating. Why? Sir, I tell my child to do one thing, he tells something else only. सर, मेरे हस्बैंड बिगाड़ रहे हैं बच्ची को, आपको मालूम नहीं. मैं कितना भी कोशिश करे वो मेरा बात कहाँ सुनता है. वो शाम को आता है चॉकलेट लेके, उसका ही बात सुनता है ना. See, this is what happened for 2 hours 36 minutes on a video call from England. 3-4 ದಿನದ ಹಿಂದೆ ಇಬ್ಬರು ಡಾಕ್ಟರ್ಸ್, ಒಬ್ಬರು ಟ್ರಾನ್ಸ್ಪ್ಲಾಂಟ್ ಸರ್ಜನ್, ಅಂಗಕಸಿ ಮಾಡುವಂಥ ಶಸ್ತ್ರಚಿಕಿತ್ಸಕರು, ಇನ್ನೊಬ್ಬರು ದಂತವೈದ್ಯ. ಸೊ ಈ ರೆಸಿಲಿಯನ್ಸ್ ಬರ್ಬೇಕು ಮಕ್ಕಳಲ್ಲೇ ಅಂದ್ರೆ ಏನು ಮಾಡಿ? ಮೊದಲು ದಿ ಚೈಲ್ಡ್ ಶುಡ್ ಬಿ ಗ್ರೂಮ್ಡ್ ಆಸ್ ಎ ಕಾನ್ಫಿಡೆಂಟ್ ಇಂಡಿವಿಜುವಲ್. ಆ ಮಗುವಿನಲ್ಲಿ ಆತ್ಮಸ್ಥೈರ್ಯ ಬರುವಂಗೆ ಮಾಡಬೇಕು. ಆತ್ಮಸ್ಥೈರ್ಯ ಬರುವಂಗೆ ಮಾಡಬೇಕಂದ್ರೆ ಎರಡನ್ನು ನಾವು ಮಾಡ್ಕೊತೀವಿ: ತೆಗೊಳ್ಳೋದು, ಬೈಯೋದು, ಅನಿಸೋದು ಮಾಡಬೇಕು. ಏನು ಹೇಳ್ತೀರಿ ಡಾಕ್ಟರ್? ಮತ್ತು ಅವ್ರನ್ನ ಹೆಂಗೆ ದಾರ್ಯಾಗ ತರೋದ್ರಿ? ಬೈಬ್ಯಾಡ್ರಿ ಅಂತೀರಿ, ತೆಗೊಳ್ಬೇಡ್ರಿ ಅಂತೀರಿ, ಬಡಿಬೇಡ್ರಿ ಅಂತೀರಿ, ಏನು ಅನಬೇಡ್ರಿ ಅಂತೀರಿ, ನೀವೇ ತಗೋರತ್ತಾಗ ನೀವೇ ಹೆಂಗೆ ಬಳಸ್ಬೇಕು ಅಂತಾರೆ. We will come to how to discipline the child. 2 ನಿಮಿಷದಾಗ ಹೋಗೋಣಂತ. Adjectives are words which describe the noun. Adjectives ಒಟ್ಟೆ ಯೂಸ್ ಮಾಡಬಾರ್ದು. You are bad, you are useless. ಹಿಂಗೆ ರೀಲ್ಗಳೆಲ್ಲ ನೋಡೋ ಚಟ ನಮಗೂ ಐತ್ರಿ. ಆ ಸಣ್ಣ ಮಕ್ಕಳು ರೀಲ್ ಮಾಡ್ತಾರೆ. ಅದೊಂದು 10 ವರ್ಷದ ಹುಡುಗಿ, ಅವರು ಬಂದು, ಏನೇ ಇನ್ನೂ ಹೋಮ್ವರ್ಕ್ ಮಾಡಿಲ್ವ, ನಿಮ್ಮ ತಲೆಯಲ್ಲಿ ಬರೀ ಸೆಗಡಿ ತುಂಬಿದೆ ಕಣೆ ಅಂತ ಬೈತಾರೆ. ಅಂದ್ಕೊಳ್ಳಿ ಆಕೆ ಪಟ್ನ ತಲೆ, ಅದಕ್ಕೆ ನೀನು ಅಷ್ಟು ತಲೆ ತಿನ್ನೋದು ನಂದು. ದನ ಕಾಯ ಅಂದ್ರೆ ದನ ಕಾಯಿ ಕೆಟ್ಟ ಬರೋ. ಈಗ ರೊಕ್ಕ ಕೊಟ್ಕೊಂಡು ದನ ಕಾಯಿ ಥೆರಪಿ ನೋಡಿ, ಭಾವನಾತ್ಮಕವಾಗಿ ಅವರು ಸುಧಾರಿಸ್ತಾರೆ ಅಂಥೇಳಿ ದನದ ಮ್ಯಾಲೆ ಕೈ ಆಡ್ಸಕ್ಕೆ ರೊಕ್ಕ ಕೊಟ್ಟು ಆಶ್ರಮಕ್ಕೆ ಬರಾಕ ಅವ್ರನ್ನ ದನ ಕಾಯಿ. ಸೊ ಅಬ್ಜೆಕ್ಟಿವ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ಯೂಸ್ ಮಾಡ್ತಿರ್ತಾರೆ. ಫಸ್ಟ್ ಕ್ಲಾಸ್ ಫಸ್ಟ್ ಬಂದು ಮಗ ಅಂತ ಹೇಳ್ತಾರೆ, ನೀ ಭಾರಿ ಅನ್ನಕ್ಕೆ ಹೋಗ್ಬೇಡ್ರಿ, ಅವನ ತಲೆಯಾಗ ಈಗೋ ಬೀಳುತ್ತೆ. ಇನ್ಸ್ಟೆಂಟ್ ಸಿಕ್ಕ ಭಾಳ ಸಂತೋಷ. ಇದಕ್ಕೆ ಏನೇನು ಎಕ್ಸ್ಟ್ರಾ ಪ್ರಯತ್ನ ಮಾಡಬೇಕಾದ್ರೂ ಸ್ವಲ್ಪ ಚರ್ಚೆ ಮಾಡಿ ಹೇಳ್ಕೊಳಕ್ಕೆ. ನಿನಗೆ ಓದಬೇಕಾದ್ರೆ ತ್ರಾಸ ಅನ್ನಿಸ್ತಿಲ್ಲ, ನಿದ್ದೆ ಕೆಟ್ಟಾಗ ತ್ರಾಸ ಅನ್ನಿಸ್ತಿಲ್ಲ, ನಿಮ್ಮ ತಂದೆ ತಾಯಿ ಏನು ನನಗೆ ಭಾಳ ಒತ್ತಾಯ ಮಾಡ್ತಿದ್ರು, ಹಿಂಗೆ ಅನ್ನಿಸ್ತು. ಭಾವನಾತ್ಮಕವಾಗಿ ಚರ್ಚೆ ಮಾಡೋದು. ಅಲೋ ಚಿಲ್ಡ್ರನ್ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ವ್ಸ್. ಆಗ ಅವಕ್ಕೆ ಟ್ರಸ್ಟ್ ಬೆಳೀತದೆ. ದೇ ಬಿಕಮ್ ಕಾನ್ಫಿಡೆಂಟ್ ಇಂಡಿವಿಜುವಲ್ಸ್ ದೆಮ್ಸೆಲ್ವ್ಸ್. ದೇ ವಿಲ್ ಲರ್ನ್ ಟು ಎಕ್ಸ್ಪ್ರೆಸ್ ಎಮೋಷನ್ಸ್. ಈಗ ಪ್ರಸಕ್ತ ಸಮಸ್ಯೆ ಹೇಳ್ತೀವಿ, ಟೀನೇಜರ್ಸ್ ಎಷ್ಟು ಮಂದಿ ಬರ್ತಾರೆ ನಮ್ಮ ಹತ್ರ ಸಮಸ್ಯೆ ತೊಗೊಂಡು.
how to manage their failures, how to manage their success, how to manage their intelligence, how to manage their emotions, how to manage their energies. ಈ 5 ಆಯಾಮಗಳೊಳಗೆ ಅವು ಬಹಳ ತ್ರಾಸ ಪಟ್ಕೊಳಕತ್ತೆ. ನೀವು ಸಣ್ಣ ವಯಸ್ಸಿನಿಂದ ಇವು ಎಲ್ಲವನ್ನೂ ಅವರು ಮ್ಯಾನೇಜ್ ಮಾಡುವಂಗೆ ಅವನ್ನ ಬೆಳೆಸಬೇಕು. ಸೊ ಆತ್ಮಸ್ಥೈರ್ಯ ಅವರಲ್ಲಿ ಬೆಳಿಬೇಕು. ದೇ ಶುಡ್ ಗ್ರೋ ಅಪ್ ಆಸ್ ಕಾನ್ಫಿಡೆಂಟ್ ಚಿಲ್ಡ್ರನ್. ಅದನ್ನು ನೀವು ನೋಡ್ಕೊಂಡು. ಎರಡನೇದು ಕೋಪಿಂಗ್ ಅಪ್ ಕೆಪಾಸಿಟಿ. ನಾ ಹೇಳಿದ್ದಲ್ಲ, ನಾಡ್ಯಾಗಿದ್ದಾಗ ಏನು ಮಾಡಬೇಕು? ಪಟಕ್ನ ಎದ್ದು ಹೊಡೆಯೋದಲ್ಲ, ನೀನೇ ಹೇಳು. ನಾ ಇಲ್ಲಿ ಇರ್ತಾನಲ್ಲ, ನಿನಗೆ ಬರದೇ ಇದ್ರೆ ನಾ ಕೈ ಹಿಡಿದೆ. ನಿಮ್ಮ ಮಕ್ಕಳಿಗೆ ಏನು ಹೇಳಬೇಕು? ಸಮಸ್ಯೆ ತೊಗೊಂಡು ನನ್ನ ಹತ್ರ ಬರಬೇಡ ಅಂತ ಹೇಳಬಾರ್ದು. ಸಮಸ್ಯೆ ತೊಗೊಂಡು ಬಾ, ಅದ್ರ ಕೂಡ 2-3 ವಿಕಲ್ಪಗಳನ್ನು ನೀ ವಿಚಾರ ಮಾಡ್ಕೊಂಡು ನನ್ನ ಹತ್ರ ಬಾ. ಈ 2-3 ಚಾಯ್ಸಸ್ ಏನದಾವಲ್ಲ, ಅದನ್ನು ಬಗೆಹರಿಸೋದ್ರಾಗ ಅದ್ರಾಗ ಚಲೋ ಯಾವುದೋ ನಾನು ನಿನಗೆ ಹೇಳ್ಕೊಡಕ್ಕಾಗ್ತದೆ, ನಿನ್ನ ಕೂಡ ಚರ್ಚೆ ಮಾಡೋಕ್ಕಾಗ್ತದೆ. ನೀವು ಸಣ್ಣ ವಯಸ್ಸಿಂದನೂ ಇದನ್ನು ರೂಢಿ ಮಾಡಿರಿ ಮಕ್ಕಳಿಗೆ. ಅವ ನಾನು ಹೊಡೆದ ಹತ್ಕೊಂತ ಬರ್ತದೆ. ಎದಕ್ಕೆ ಹೊಡೆದ? ಅವ ನಾನು ಹೊಡೆದ ಅಂತ ಅದು ಹತ್ಕೊಂತ ಬಂದ ಕೂಡ ಅದಕ್ಕಿಂತ ಮೊದಲು ನಮ್ದು BP ಜಾಸ್ತಿ ಮಾಡಿ ಅವನಿಗಿಂತ ಜೋರಾಗಿ ನಾವು ಮಾತಾಡಿ ಏನಾಯ್ತು ಸಿ ಹೌ ಆ್ಯಂಕ್ಷಿಯಸ್ ಪೇರೆಂಟ್ಸ್ ಆರ್. ಹೊಡೆದ ಏನೂ ಕೇಳಂಗಿಲ್ಲ, ಜಗಳಕ್ಕೆ ಹೋಗೇ ಬಿಟ್ಟರೆ ಅಲ್ಲೇ ಅವನು ಹತ್ಕೊಂತ ಹೋಗಿರ್ತಾನೆ ಅವ್ರವ್ನ ಹತ್ರ. ಏನಾತ್ರಿ? ಇಲ್ರಿ ನಿಮ್ಮ ಮಗ ಕಡ್ದಂತ್ರಿ, ಅದಕ್ಕೆ ಇವನು ಒಂದು ಸ್ವಲ್ಪ ಹೊಡೆದ, ಏನು ತಗೋರಿ ಅಂತ ಆತ ಅಂತ. ಹಂಗೆ ಅವನ ಹೊಡೆದ ನೀವು ಅಂದ್ರೆ ಅವ ಇನ್ನೂ ಏನೂ ಹೇಳಿರಂಗಿಲ್ಲ, ನಾವ ವಾದ್ಸಾಕ್ಸೋದು. ಯು ಸಿ ಹೌ ವಿ ಆರ್ ಸೆಟ್ಟಿಂಗ್ ವೆರಿ ಬ್ಯಾಡ್ ಎಕ್ಸಾಂಪಲ್ಸ್ ಫಾರ್ ಅವರ್ ಚಿಲ್ಡ್ರನ್. ಹೌದಲ್ಲ? ಸೊ ಆತ್ಮಸ್ಥೈರ್ಯ ಒಂದು. ಎರಡನೇದ್ದು ಎಬಿಲಿಟಿ ಟು ಕೋಪ್ ವಿತ್ ಪ್ರಾಬ್ಲಮ್ಸ್. ಅವ್ರು ಬಿದ್ದಾಗ ಒಮ್ಮೆಗೆ ಹೋಗಿ ಎತ್ತಕ್ಕೆ ಹೋಗ್ಬೇಡ್ರಿ, ಮೊಣಕಾಲು ಕೆತ್ತೆ. ಅವರು ಎಡವಿದ್ದನ್ನು ಅವರ ಕಲಿತಾರೆ. ಅದರಿಂದ ಸಮಸ್ಯೆಗಳು ಬರುವುದನ್ನು ಪಾಠ ಕಲಿಸಾಕ. ಅದರಿಂದ ಏನು ಕಲ್ತಿ ಅನ್ನೋದ್ರ ಚರ್ಚೆ ಮಾಡೋಣಲ್ಲ. ಅವನು ಕೂಡ ಅವನು ಬೀಳೋಕ್ಕಿಂತ ಮೊದಲ ನಾವು ಹಿಡಿಯೋದು, ಅವನು ಬಿದ್ದು ಕೂಡ ಪಟಕ್ನೆ ಎತ್ತೋದು. ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಎವ್ರಿಥಿಂಗ್ ಫಾರ್ ದ ಚೈಲ್ಡ್ ವಿಲ್ ಸ್ಟಾರ್ಟ್ ಥಿಂಕಿಂಗ್, ನನಗೆ ಯಾವತ್ತೂ ನನ್ನ ತಂದೆ ತಾಯಿ ಆದಾರ ನಾ ಏನೂ ಕಷ್ಟಪಡಬೇಕಾಗಿಲ್ಲ ಅನ್ನೋಂಥ ಭಾವನೆ ಅವನಲ್ಲಿ ಬರ್ತದೆ. ಆತ್ಮಸ್ಥೈರ್ಯ ತುಂಬುದಿಲ್ಲ ರೀ. ನಾವು ಇಲ್ಲದೆ ಇದ್ದಾಗ ಏನು ಮಾಡ್ತಾರೆ ಅವರು? ಹಾಸ್ಟೆಲಿಗೆ ಕಳ್ಸೋಕೆ ಅಷ್ಟಕ್ಕೆ ಒದ್ದಾಡ್ತಾರೆ ಪೇರೆಂಟ್ಸು. ಇಷ್ಟು ದಿನ ನಮ್ಮ ಕೂಡ ಇದ್ದೀರಿ, ಹೆಂಗೆ ಕಳಿಸೋದ್ರಿ ಹಾಸ್ಟೆಲಿಗೆ? ಅವಕ್ಕೆ ಒಬ್ಬೊಬ್ಬರ ಇದ್ದ ರೂಢಿ ಇಲ್ಲರಿ, ಎಂಥ ಮಂದಿ ಕೂಡ ಇರ್ತಾನೋ. ಸಿ ಹೌ ಡೌಟ್ಫುಲ್ ಯು ಬಿಕಮ್. ಆ್ಯಂಡ್ ಥರ್ಡ್ ಥಿಂಗ್ ಈಸ್ ಟಾಸ್ಕ್ ಮ್ಯಾನೇಜ್ಮೆಂಟ್. ಸಣ್ಣ ಸಣ್ಣ ಕೆಲಸ ಮೊದಲಿಂದ ಸಣ್ಣ ವಯಸ್ಸಿಂದ ಕೊಡೋಕೆ ಶುರು ಮಾಡಿ. ನೀವು ಬಾಂಡೆ ತೊಳೆಯಾಕತ್ತೀರಿಲ್ರಿ, ತೊಳೆದಂಗೆ ಅದು ಬಾಜುಗೆ ನಿಂತಿರ್ತದೆ 3 ವರ್ಷದ ಕೂಸು. ಇಲ್ಲಿ ಕೊಡ್ತೀನಿ, ಅದನ್ನು ತೊಗೊಂಡೋಗಿ ಅಲ್ಲಿ ನೀವೇನು ಕಟ್ಟಿ ಮೇಲೆ ಹಾಸ್ತಿರಲ್ಲ ಅರಿವಿ, ಬಾಂಡೆ ತೊಳೆದಿಟ್ಟಿದ್ದನ್ನು ಇಡಕ್ಕೆ ನೆಲದ ಮೇಲೆ ಇಡಿ, ಹೋಗಿ ಇಡಂತ ಹೇಳಿ. ಟ್ರೈ ಟು ಗೆಟ್ ಯುವರ್ ಚೈಲ್ಡ್ ಟು ಪಾರ್ಟಿಸಿಪೇಟ್ ಇನ್ ಯುವರ್ ಲೈಫ್. ಅವರು ಸಾಲಿ ಓದೋದು ಒಂದವ್ರ ಕೆಲಸ, ಬೇರೆ ಏನೂ ಇಲ್ಲ ಅಂಥೇಳಿ ಅವ್ರು ಹಿಂಗೆ ಮ್ಯಾಲೆ ಕುಂಡ್ರಿಸಿ ಕುಂತು ಬಿಟ್ಟಿದ್ವಿ. ದೇ ಗೆಟ್ ಬೋರ್ಡ್. ಹ್ಯೂಮನ್ ಮೈಂಡ್ ಇಸ್ ನಾಟ್ ಮೆಂಟ್ ಟು ಓನ್ಲಿ ಸ್ಕೂಲಿಸ್ಟಿಕ್ ಲರ್ನಿಂಗ್. ಎಲ್ಲ ಥರದ ಕಲಿಕೆ ಬಂದಾಗ ಪರಿಪಕ್ವ ಆಗ್ತದೆ ಮನಸ್ಸು. ಸೊ ಮನೆಯಾಗಿನ ಕೆಲಸಗಳನ್ನು, ಕಾರ್ಯಗಳು, ನಾವು ಸಂಸ್ಕಾರ ಶಿಬಿರದಾಗ ಅವರಿಗೆ ತಾಟ್ ತೊಳೆಯಕ್ಕೆ ಹಚ್ತೇವೆ. ಕೊನೆಗೆ ಒಂದು ಹುಡುಗ ಬಂದು ಹೇಳ್ತೀವಿ ಏನಂತ, ಅಂಕಲ್ ನೀವು ನಮ್ಮ ಮನೆಗೆ ಬರ್ತೀರಾ? ಆಂಟಿ ನೀವು ಬರ್ರಿ. ಯಾಕೆ? ನಮ್ಮ ಮನೆಗೆ ಹೋದ್ರೆ ನಮ್ಮ ಅವ್ವ ಅಪ್ಪ ನನ್ನ ತಾಟ್ ತೊಳೆಯಕ್ಕೆ ಬಿಡೋದಿಲ್ಲ. ಸೀದ ಜೆನ್ಯೂನ್ ಕನ್ಸರ್ನ್. ಇಲ್ಲಿ ತಾಟ್ ತೊಳೆಯೋದು ಕಲ್ತೀನಿ, ಅಲ್ಲಿ ಹೋಗಿ ಬಿಡಂಗಿಲ್ಲ ನನಗೆ. ಶಾಣೆ ಆದಿದ್ದಿ ತಾಟ್ ತೊಳಿತಾನಂತ, ಆಕೆ ಬರ್ತಾಳೆ ತಗೋ ಬಾಯಿ, ನೀವು ಹೋಗಿ ಹೋಮ್ವರ್ಕ್ ಮಾಡೋದು ನೋಡು. ಸಿ ಹೌ ವಿ ಟ್ರೀಟಿಂಗ್ ಅವರ್ ಚಿಲ್ಡ್ರನ್. ದಿಸ್ ಇಸ್ ಹೌ ವಿ ಟ್ರೀಟ್ ಅವರ್ ಚಿಲ್ಡ್ರನ್. ಎಲ್ಲಿಯೋ ತಪ್ಪಾಗತ್ತೇವೆ. ಇನ್ನು ಭಾವನಾತ್ಮಕವಾಗಿ ಅವರು ಸದೃಢ ಇರಬೇಕು. ರೆಸಿಲಿಯನ್ಸ್ ಬೇಕಂದ್ರೆ ಭಾವನಾತ್ಮಕವಾಗಿ ಸಣ್ಣ ಸಣ್ಣ ವಿಷಯಗಳಿಗೆ, ಸಣ್ಣ ಸಣ್ಣ ಸಮಸ್ಯೆಗಳ ಮುಂದೆ ಅವರು ಕುಸಿದು ಹೋಗುವಂಥ ಮಾನಸಿಕತೆ ಅವರಲ್ಲಿ ಇರಲಾರ್ದನ್ನು ನೋಡಿಕೊಡೋದು ನಮ್ಮ ಜವಾಬ್ದಾರಿ ಅದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೋಷಿಯಲ್ ಸ್ಕಿಲ್. ಸೋಷಿಯಲ್ ಸ್ಕಿಲ್ ಅಂದ್ರೆ ಏನ್ರಿ? ಟು ಮೇಕ್ ಆ್ಯಂಡ್ ಕೀಪ್ ಫ್ರೆಂಡ್ಸ್ ಆ್ಯಂಡ್ ರಿಲೇಷನ್ಸ್ ಇನ್ ಸೊಸೈಟಿ. ಇದ ಸೋಷಿಯಲ್ ಸ್ಕಿಲ್. ಭಾಳ ಇಂಪಾರ್ಟೆಂಟ್ ಇದು.
ಒಬ್ಬ MBBS ಡಾಕ್ಟ್ರು ಮತ್ತು MCH ಓದುತ್ತಾನ 12 ವರ್ಷ ಆಗಿರ್ತದೆ. ಶಾಲ್ಯಾಗ ಕಡಿಮೆ ಮಾರ್ಕ್ಸ್ ತೊಗೊಂಡು ಬಡ ಬಡ ಸಣ್ಣ ಅಂಗಡಿ ಇಟ್ಟು ಪುಸ್ತಕ ಅಂಗಡಿ ಇಟ್ಟು ಅದ ಮೆಡಿಕಲ್ ಕಾಲೇಜ್ ಮುಂದೆ ಅವ MCH ಮುಗಿಗೊಡ್ದ 10 ಅಂಗಡಿ ಮಳಿಗೆ ಇಟ್ಬಿಟ್ಟಿರ್ತಾನೆ. ಯಾಕಂದ್ರೆ ಇವನಿಗೆ ಸೋಷಿಯಲ್ ಸ್ಕಿಲ್ ಅದ. ಅವ ಡಾಕ್ಟ್ರ್ ಎಷ್ಟು ಶಾಣೆ ಆದರೂ ಅವನಿಗೆ ಸೋಷಿಯಲ್ ಸ್ಕಿಲ್ಲ ಬರಲಿಲ್ಲ, ಮಂದಿ ಕೂಡ ಮಾತಾಡೋದು ಹೆಂಗೆ ಬರಲಿಲ್ಲ, ಬರೀ ಪುಸ್ತಕ ಓದ್ಕೊಂತ ಹೋದವ. ಕೋಶ ಓದಿ ಓದಿ ದೇಶ ಸುತ್ತಲಾರದನ ಏನಾಯ್ತು, ಸೋಷಿಯಲ್ ಸ್ಕಿಲ್ ಡೆವಲಪ್ ಆಗಲಿ. ಹಿ ನೆವರ್ ನ್ಯೂ ಆ್ಯಂಡ್ ಹಿ ಹ್ಯಾಡ್ ದಿಸ್ ಎಲಿಟಿಸ್ಟ್ ಮೈಂಡ್ ಸೆಟ್. ನಾ ಡಾಕ್ಟರ್ ಆಗಿನಿ, ನನ್ನ ಬುದ್ಧಿಮತ್ತೆಗೆ ಎಲ್ಲರೂ ಬರ್ಬೇಕು, ನನ್ನದು ಯಾರು ಶಾಣೆ ಇದ್ದೀಪ್ಪ ನಿನ್ನ ರಗಡ್ ಡಾಕ್ಟರ್ಗಳು ಒಂದು ಚಂದಾಗಿ ಬಾಯ್ ತುಂಬ ಮಾತಾಡೋ ಡಾಕ್ಟರ್ ಹತ್ರ ಹೋಗ್ತೀನಿ, ಹೆಂಗದಿ ಬಂದು ನಿನ್ನ ಮಗ ಕರ್ಕೊಂಡು ಬಂದಿದ್ದೇನೆ ಹೆಂಗದ. ಸಿ, ಟು ಮೇಕ್ ಆ್ಯಂಡ್ ಕೀಪ್ ಫ್ರೆಂಡ್ಸ್ ಈಸ್ ಅ ವೆರಿ ಕೀ ಸ್ಕಿಲ್ ಯುವರ್ ಚೈಲ್ಡ್ ಹ್ಯಾಸ್ ಟು ಡೆವಲಪ್. And you have to teach the child that you will develop that skill only if you give more and take less. ಈ ಪಾಠ ಕಲಿಸ್ಬೇಕಲ್ಲ ಮಕ್ಕಳಿಗೆ. ನೀ ಕೊಡೋದು ಕಲಿ ಮೊದಲು, ಅಂದ್ರೆ ನಿನಗೆ ಫ್ರೆಂಡ್ಸ್ ಆಗ್ತಾರೆ. ಫ್ರೆಂಡ್ಸನ್ನ ಇಟ್ಕೋಬೇಕಂದ್ರೆ ಸದಾ ಕಾಲ ನೀನು ಹೆಚ್ಚು ಕೊಡ್ತಿರ್ಬೇಕು, ಕಡಿಮೆ ತಗೋತಿರ್ಬೇಕು. ಈ ಜೀವನದ ಪಾಠಗಳನ್ನು ಅವು ಕಲಿಸ್ಬೇಕು. ಹೌದಾ? ಇದೆಲ್ಲ ಆದಮೇಲೆ ಕೊನೆಗೆ ಐ ಹ್ಯಾವ್ ಒನ್ ಮೆಸೇಜ್ ಟು ಗಿವ್ ಟು ಆಲ್. ಬಿಲ್ಡ್ ಯುವರ್ ಸೆಲ್ಫ್ ಬಿಫೋರ್ ಯು ಬಿಲ್ಡ್ ಯುವರ್ ಚೈಲ್ಡ್. ನಿಮ್ಮ ವ್ಯಕ್ತಿತ್ವಗಳಲ್ಲಿ ಸುಧಾರಣೆಯನ್ನು ದಯವಿಟ್ಟು ತಂದುಕೊರಿ. ನಾ ಒದರಾಡ್ತೀನಿ, ನಾ ಅಪಭ್ರಂಶ ಮಾತಾಡ್ತೀನಿ, ನಾನು ಸಮಸ್ಯೆಗಳ ಮುಂದೆ ಕುಸಿತೀನಿ, ನಾನು ಎಲ್ಲರನ್ನ ಬ್ಲೇಮ್ ಮಾಡ್ತೀನಿ, ನಾನು ಸಂಬಂಧಿಕರನ್ನ ಬೈಕೋತ್ ಕೊಡ್ತೀನಿ, ನಾನು TV ನೋಡ್ಕೋತ ಕೊಡ್ತೀನಿ, ನಾನು ಸದಾ ಮೊಬೈಲ್ನಾಗ ವ್ಯಸ್ತ ಇರ್ತೀನಿ, ನಾ ಅಡುಗೆ 1 ತಾಸು ಮಾಡ್ತೀನಿ, ಉಳಿದೆಲ್ಲದನ್ನು ಬೇರೆದ್ರೆ ಕಳ್ಕೋತ ಹೋಗ್ತೀನಿ. ದೇ ಆರ್ ಕೀನ್ ಅಬ್ಸರ್ವರ್ಸ್. ಚಿಲ್ಡ್ರನ್ ವಿಲ್ ನಾಟ್ ಡೂ ವಾಟ್ ಯು ಟೆಲ್ ದೆಮ್ ಟು ಡೂ, ದೇ ವಿಲ್ ಡೂ ವಾಟ್ ಯು ಡೂ. ಸಿಂಪಲ್. They will do what you do. Your values become their values. Your personality becomes their personality. ಇವತ್ತಿನ ದಿವಸದಾಗ 8ನೇ ತನ ಇಟ್ಕೋರಿ. 8ನೇ ಆದಮೇಲೆ ಅವ್ರನ್ನ ಹಾಸ್ಟೆಲಿಗೆ ಹಾಕಿ. ಯಾಕಂದ್ರೆ ಕೇವಲ ತಂದೆ ಮತ್ತು ತಾಯಿಯ ನೆರಳೊಳಗೆ ಬೆಳೆದಂಥ ಮಕ್ಕಳ ವಿಕಸನ ಅಷ್ಟು ಚಲೋ ಆಗೋದಿಲ್ಲ. ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ. 10 ವ್ಯಕ್ತಿತ್ವಗಳ ಮುಂದೆ ಅವು ಪಳಗಬೇಕು. ಆಗ ಅವಕ್ಕೆ ಎಲ್ಲನೂ ತಿಳಿತದೆ, ಹೊಂದ್ಕೊಳ್ಳೋದು ತಿಳಿತದೆ, ಯಾರ್ಯಾರ ವ್ಯಕ್ತಿತ್ವ ಹೆಂಗೆ ಅನ್ನೋದು ತಿಳಿತದೆ, ಜೀವನ ಹೆಂಗೆ ನಡೆಸ್ಬೇಕನ್ನೋದು ತಿಳಿತದೆ. ಜೀವನ ನಡೆಸೋದು ತಿಳಿತಂದ್ರೆ ಅವರು ಗೆದ್ದಂಗೆ. ಒಂದು BSc ಅಂತ ಮಳಿಗೆ ಇರ್ತದೆ, ಚನ್ನಬಸ, ಭಾಳ ದೊಡ್ಡದು. ನೀವು ಹೋದ್ರಿ ಇವತ್ತೆಲ್ಲ ಇದು ಮುಗಿಸಿ ಈ ಊರಿಗೆ ಬಂದು BSc ಹೋಗೋದು ನಡಿ, ಏನು ಸೀರೆ ಬ್ಯಾಗ್ ನೋಡೋಣ. ಅಲ್ಲಿ ಹೋದ್ರೆ ಎಲ್ಲ ಒಂದೇ ಬಣ್ಣದ ಕರಿ ಅರಿವಿ ಅದಾವ ಅಂತ. ಎಲ್ಲ ಮಳಿಗೆ ಹೋದ್ರು ಕರಿ ಬೆಡ್ಶೀಟ, ಕರಿ ಪಿಲ್ಲೋ ಕವರು, ಕರಿ ಗೌನು, ಕರಿ ಪ್ಯಾಂಟು, ಕರಿ ಶರ್ಟು. ಏನಂತೀರಿ ನೀವು? ಇನ್ನು ಬೇರೆ ಬಣ್ಣನ ಸಿಗಲಿಲ್ಲ ನಿಮಗೆ. ಎಲ್ಲರಿಗೂ ಕರೀದು ಹೆಂಗೆ ಪಸಂದ್ ಬರ್ಬೇಕು ರೀ? ಹೌದಲ್ಲ ರೀ? ಸೊ ಈ ಜಗತ್ತಿನಾಗ ಯಾರ್ಯಾರು ಅದಾರ? ಸಂಗೀತಗಾರ ಅದಾರ, ನಾಟಕಕಾರ ಅದಾರ, ಸಾಹಿತಿಗಳು ಅದಾರ, ಶಿಕ್ಷಕರು ಅದಾರ, ಇಂಜಿನಿಯರ್ಗಳು ಅದಾರ, ಡಾಕ್ಟ್ರುಗಳು ಅದಾರ, ಪ್ಲಂಬರ್ಸ್ ಅದಾರ, ಎಲೆಕ್ಟ್ರಿಷಿಯನ್ ಅದಾರ, ಕಾಂಟ್ರಾಕ್ಟರ್ಸ್ ಅದಾರ. ನೋಡ್ರಿ, ಈ ಜಗತ್ತು ಇಷ್ಟು ವೈವಿಧ್ಯಮಯ ಅದ. ಎಲ್ಲರ ಇರುವಿಕೆಗೆ ಇಲ್ಲಿ ಸ್ಥಳ ಅದ. ಅಂದಮೇಲೆ ನನ್ನ ಮಗ ಬರೇ ಡಾಕ್ಟ್ರು. ಅವನಲ್ಲಿ ಒಬ್ಬ ಸಂಗೀತಗಾರ ಇದ್ದರು, ಅವನ ಡಾಕ್ಟ್ರನ್ನ ಮಾಡಿ. ಅವನಲ್ಲಿ ಒಬ್ಬ ಹಾಡುಗಾರ ಇದ್ದರು, ಅವನ ಇಂಜಿನಿಯರ್ನ ಮಾಡಿ. ಅವನಲ್ಲಿ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಇದ್ದರು, ಅವನ IAS ಆಫೀಸರ್ನ ಮಾಡಿ. ಎದಕ್ಕೆ ಬೇಕು ರೀ? ಹೂ ಆರ್ ಯು ಟು ಡೂ ಎನಿಥಿಂಗ್ ಟು ದೆಮ್? ಬಿಟ್ಟುಬಿಡಿಲ್ಲ. ಅದಕ್ಕೆ ಆ ಆಶ್ರಮಕ್ಕೆ ನಾವು ನಮ್ಮ ಮಕ್ಕಳನ್ನ ಹಾಕೋ ಮುಂದೆ ಅವ್ರ ಕಂಡೀಷನ್ ಒಂದೇ ಇತ್ತು. ಏನು? ನಿಮ್ಮ ಹಕ್ಕನ್ನು ಇವತ್ತು ನೀವು ಬಿಟ್ಟು ಕೊಡಬೇಕು ನಿಮ್ಮ ಮಕ್ಕಳ ಮೇಲೆ. ಹಂಗಿದ್ರೆ ಹಾಕ್ರಿ, ಹಂಗಿರಲಿಲ್ಲ ನಿಮ್ಮದಾದಂಥ ಒಂದು ಟೆಂಪ್ಲೇಟ್ ಅಂದ್ರೆ ಅಚ್ಚಿರ್ತದಲ್ಲ, ಅಚ್ಚು ನಿಮ್ಮ ತಲೆಯಾಗಿ ಇಟ್ಕೊಂಡು ನಿಮ್ಮ ಮಕ್ಕಳನ್ನ ಬರೀ ಮೇಣ ಕಾಸಿದಂಗೆ ಇಲ್ಲಿ ಕಾಸಿ ಕಾದದ ಮೇಣ ನಿಮಗೆ ಕೊಟ್ಟು ನೀವು ಆ ಅಚ್ಚನ್ಯಾಗ ಸುರಿದು ಚೆಂದಾಗಿ IAS, IPS, ಡಾಕ್ಟ್ರು ಇಂಥವೇನು ತಲೆಯಾಗಿದ್ದು ಇಲ್ಲಿ ಹಾಕಕ್ಕೆ ಹೋಗ್ಬೇಡ್ರಿ ಅಂದ್ರೆ ಅವರು ಬಿಟ್ಬಿಟ್ಟು ನಾವು ಹಂಗೆ ಬಿಟ್ಟು ಹೆಂಗೆ ರೀ ಸಂಬಂಧಗಳು ಕೆಡೋದಿಲ್ಲ ಅನ್ರಿ ಮಕ್ಕಳು ಕೂಡ ಅಂತಂದ್ರು. ಇಲ್ಲ,
ನಮ್ಮ ಸಂಬಂಧ ಭಾಳ ಚಲೋ ಉಳಿದದ ಮತ್ತು ಅತ್ಯಂತ ಹೆಚ್ಚಿನ ಪ್ರೀತಿ ವಿಶ್ವಾಸ ನಮ್ಮ ಮತ್ತು ಮಕ್ಕಳು ನಡೆಯೋದೆ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್, ಗೆಟ್ ದೆಮ್ ಟು ಎಕ್ಸ್ಪೀರಿಯನ್ಸ್ ಲೈಫ್. ನೀವು ಒಂದು ಕಾದಂಬರಿ ತೊಗೊಂಡು ಮೊದಲನೇ ಪುಟದಿಂದ 50ನೇ ಪುಟದ ತನಕ ಅದ ಬರವಣಿಗೆನ ಐತಂದ್ರೆ ಓದ್ತೀರಿ. 1ನೇ ಪುಟನೂ ಅದ ಐತಿ, 50ನೇ ಪುಟನೂ ಅದ. ಸೊ ನಮ್ಮ ಜೀವನದ ಕಾದಂಬರಿಗಳೊಳಗೆ ಕತೆ ಮುಂದುವರಿಬೇಕಲ್ಲ, ಅದನ್ನು ಸರ್ ಲೈಫ್ ಈಸ್ ಆನ್ ಗೋಯಿಂಗ್ ಫಾರ್ವರ್ಡ್ ಲುಕಿಂಗ್ ಪ್ರೊಸೆಸ್. ಜೀವನ ಅನ್ನೋ ಪದಕ್ಕೆ ಒಂದು ಅರ್ಥಗರ್ಭಿತವಾದಂತಹ ಪರ್ಯಾಯ ಪದ ಏನಾರ ಇದ್ರೆ, ಜೀವನ ಅನ್ನೋ ಪದಕ್ಕೆ ಎಷ್ಟು ಅರ್ಥ ಇತ್ತು, ಎಷ್ಟು ಆಳವಾದ ಅರ್ಥ ಇತ್ತು, ಎಷ್ಟು ವ್ಯಾಪ್ತಿಯೊಳಗೆ ಅರ್ಥ ಇತ್ತು, ಅದ ಅರ್ಥಪೂರ್ಣತೆ ಇನ್ನೊಂದು ಪದದೊಳಗೆ ಐತಿ ಅಂದ್ರೆ ಅದು ಅನುಭವ. ಯುವರ್ ಲೈಫ್ ಈಸ್ ನಥಿಂಗ್ ಬಟ್ ಅ ಸೀರೀಸ್ ಆಫ್ ಎಕ್ಸ್ಪೀರಿಯನ್ಸಸ್ ಫ್ರಮ್ ಬರ್ತ್ ಟು ಡೆತ್. ಇದನ್ನು ಬಿಟ್ಟು ಇನ್ನೇನೈತಿ ಹೇಳಪ್ಪ ಜೀವನ? ಹುಟ್ಟಿನಾಗಿನಿಂದ ಹಿಡಿದು ಸಾಯುತ್ತನೂ ನಾವು ಕೇವಲ ಹೊಸ 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 ಅನುಭವಗಳನ್ನು ತಗೋತೇವೆ. ವೇದಾಂತದೊಳಗಾಗಲಿ ಆಧ್ಯಾತ್ಮದೊಳಗಾಗಲಿ ಹೇಳ್ತಾರೆ, ನಾವೇನು ನಮ್ಮ ಸೂಕ್ಷ್ಮ ಶರೀರ ಮುಂದೆ ಹೋಗಿ ಮತ್ತೊಂದು ಸ್ಥೂಲ ಶರೀರ ಅಂತ ತಗೋತದಂತ. ಸೊ ಹೇಳ್ತಾರಲ್ಲ, ಇಲ್ಲಿದೇನೂ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಅಂತ. ಇಲ್ಲಿದು ತೊಗೊಂಡು ಹೋಗೋಕ್ಕಾಗೋದು ಒಂದೇ ಏನು? ಅನುಭವ. ನಿಮ್ಮ ಜೀವನದ ಅನುಭವದ ಶ್ರೀಮಂತಿಕೆಯನ್ನು ನೀವು ಸಂಸ್ಕಾರಗಳಾಗಿ ಮುಂದೆ ತೊಗೊಂಡು ಹೋಗೋಕ್ಕಾಗ್ತದೆ. ಇಷ್ಟೆಲ್ಲ ತಿಳ್ಕೊಂಡು ನೀವು ಪಾಲನೆ ಪೋಷಣೆ ಹೆಂಗೆ ಮಾಡಬೇಕು ಅನ್ನೋದ್ರ ಕಡೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಚರ್ಚೆ ಅಧ್ಯಯನ ಮಾಡ್ಕೊಂಡು ಹೋಗ್ರಿ. ಸಾಕಷ್ಟು ತಿಳುವಳಿಕೆ ಅದ. ಈಗಿನ ಜಗತ್ತೇನೈತಿ ಇದಕ್ಕಿಂತ ಸುಸಂಧಿ ಯಾವುದೂ ಇಲ್ಲ ಮನುಷ್ಯನಾಗಿ ಹುಟ್ಟುವುದಕ್ಕೆ. ಯಾಕಂದ್ರೆ ಮೊದಲು ಮಹಾರಾಜರು ಹಿಂಗೆ ಚಪ್ಪಾಳಿ ಹೊಡಿಬೇಕಿತ್ತು, ಆಗ ಆಳ ಬರ್ತಿದ್ರು. ಆಮೇಲೆ ಅವರು ಶರ್ಬತ್ ತಂದು ಶರ್ಬತ್ ಮಾಡ್ಕೊಂಡು ತರ್ತಿದ್ರು. ಇವತ್ತು ನಿಮ್ಮ ಫೋನ್ಯಾಗ ಎಲ್ಲ ಸ್ವಾಮೀಜಿಯವ್ರು ಏನು ಹೇಳ್ತಾರೆ, ಅದು ಒಮ್ಮೆಲೆ ತಿಳಿಲ್ಲ ಹೋಗತ್ರಿ, ಅದು ಪಾಲಕರು ಹೆಂಗೆ ಇರಬೇಕು ಅದು ಮಕ್ಕಳ ತಿಳುವಳಿಕೆ ಮಟ್ಟ ಯಾವ್ಯಾವ ಸ್ಟೇಜ್, 8 ಸ್ಟೇಜಸ್ ಆಫ್ ಸೈಕಲಾಜಿಕಲ್ ಗ್ರೋತ್ ಆಫ್ ಚಿಲ್ಡ್ರನ್ ಅದು. ಸೊ ನಿಮಗೆ ಬೇಕಾದ್ರೆ ಎಲ್ಲ ನಿಮ್ಮ ಫೋನ್ಯಾಗ ಸಿಗುವಂಥ ಸುಸಂಧಿ ನಿಮ್ಗದ. ಎಲ್ಲರೂ ಓದಿ ತಿಳ್ಕೊಂಡು ಶರಣರಾಗಿ ಅಂದ್ರೆ ನಮ್ಮ ಮಕ್ಕಳು